ಕಲಬುರಗಿಯಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಜಾಧವ್ ಬೆನ್ನಲ್ಲೇ ಕೈಗೆ ಮತ್ತೊಬ್ಬ ನಾಯಕ ಗುಡ್ ಬೈ ಹೇಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ 18 ಬಳಿ ಆ ನಾಯಕನ ನಡೆಯ ಫುಲ್ ಡೀಟೇಲ್ಸ್. ಕಲಬುರಗಿಯಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಎದುರಾಗುತ್ತಾ ಇದೆ. ಜಾಧವ್ ಬೆನ್ನಲ್ಲೇ ಕೈಗೆ ಮತ್ತೊಬ್ಬ ನಾಯಕ ಗುಡ್ ಬೈ ಹೇಳುವಂತ ಸಾಧ್ಯತೆ ಇದೆ. ನ್ಯೂಸ್ 18ಗೆ ಆ ನಾಯಕನ ನಡೆಯ ಫುಲ್ ಡೀಟೇಲ್ಸ್ ಇದೆ. ಕಲಬುರಗಿ ಕ್ಷೇತ್ರದಲ್ಲಿ ಖರ್ಗೆ ಅವರಿಗೆ ಒಂದರ ಮೇಲೊಂದರಂತೆ ಹೊಡೆತ ಬೀಳ್ತಾ ಇರುವಂತದ್ದು. ಕಲಬುರಗಿಯಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಎದುರಾಗುವಂತಹ ಸಾಧ್ಯತೆ ಇದೆ. ಜಾಧವ್ ಬೆನ್ನಲ್ಲೇ ಮಾಜಿ ಸಚಿವರಿಂದ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಎದುರಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ಗೆ ಕೈ ಕೊಡಲಿದ್ದಾರೆ ವೈಜನಾಥ್ ಪಾಟೀಲ್ ಅವರು ಅಂತ ಹೇಳಲಾಗ್ತಾ ಇದೆ. ಕೈ ತೊರೆಯೋದಕ್ಕೆ ಸಿದ್ಧವರಾದ್ರ ವೈಜನಾಥ್ ಪಾಟೀಲ್ ಅವರು ಅನ್ನುವ ಪ್ರಶ್ನೆ. ಚಿಂಚೋಳಿಯಿಂದ 2 ಬಾರಿ ಶಾಸಕರಾಗಿದ್ರು ವೈಜನಾಥ್ ಪಾಟೀಲ್ ಅವರು. ಒಮ್ಮೆ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ರು. 2 ಬಾರಿ ಸಚಿವರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ ವೈಜನಾಥ್ ಪಾಟೀಲ್ ಅವರು. ಹಿರಿಯ ನಾಯಕರು. ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನಕ್ಕಾಗಿ ಸಚಿವ ಸ್ಥಾನವನ್ನೇ ತೊರೆದಿದ್ರು. ಕಲಂ 371J ಅನುಷ್ಠಾನಕ್ಕೆ ಕಾಂಗ್ರೆಸ್ ನಿರಾಸಕ್ತಿಯನ್ನ ತೋರಿಸ್ತಾ ಇರುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಾಸಕ್ತಿಯನ್ನ ತೋರಿಸ್ತಾ ಇರುವಂತ ವಿಚಾರಕ್ಕೆ ಈ ಬಗ್ಗೆ ಆಪ್ತರೊಂದಿಗೆ ವೈಜನಾಥ್ ಪಾಟೀಲ್ ಅವರು ಚರ್ಚೆಯನ್ನ ನಡೆಸಿದ್ದಾರಂತೆ. ಜಾಧವ್ ರಾಜೀನಾಮೆ ಬೆನ್ನ ಹಿಂದೆಯೇ ಕಾಂಗ್ರೆಸ್ಗೆ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ವೈಜನಾಥ್ ಪಾಟೀಲ್ ಅವರು. ವೈಜನಾಥ್ ಪಾಟೀಲ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ ಅನ್ನುವ ಪ್ರಶ್ನೆ ಇದೆ. ವೈಜನಾಥ್ ಪಾಟೀಲ್ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು. ಕಲಬುರಗಿ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಸ್ವಕ್ಷೇತ್ರದಲ್ಲೇ ಮತ್ತೊಂದು ಶಾಕ್ ಎದುರಾಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರ್ತಾರ ವೈಜನಾಥ್ ಪಾಟೀಲ್ ಅವರು ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಕಲಬುರಗಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತಗಳಿದೆ. ಇನ್ನು ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಲ್ಲಿ ವೈಜನಾಥ್ ಪಾಟೀಲ್ ಅವರು ಕೂಡ ಒಬ್ರು. ಇಂತಹ ಸಂದರ್ಭದಲ್ಲಿ, ಕಠಿಣ ಸಂದರ್ಭದಲ್ಲಿ ಇವರು ಕೈ ಕೊಟ್ರೆ ನಿಜಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೊಡ್ಡ ಚಿಂತೆಗೀಡು ಮಾಡುವಂತೆ ಮಾಡುತ್ತೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶಿವರಾಮ್ ಅಸುಂಡಿ, ಕಾಂಗ್ರೆಸ್ಗೆ ಅನ್ನೋದಕ್ಕಿಂತ ಕಲಬುರಗಿ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದರ ಮೇಲೊಂದರಂತೆ ಹೊಡ್ತಾ ಬೀಳ್ತಾ ಇರುವಂತದ್ದು. ಜಾಧವ್ ಅವರ ಬೆನ್ನಲ್ಲೇ ವೈಜನಾಥ್ ಪಾಟೀಲ್ ಅವರು ರಾಜೀನಾಮೆಯನ್ನು ನೀಡುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದಾ? ಪೃಥ್ವಿರಾಜ್, ಲೋಕಸಭಾ ಚುನಾವಣೆ ಸಿದ್ಧತೆಯಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದರ ನಂತರ ಒಂದು ಶಾಕ್ಗಳು ಅಪ್ಪಳಿಸ್ತಾ ಇದ್ದಾವೆ. ಇದೀಗ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ನಂತರ ಮಾಜಿ ಸಚಿವರಾದಂತಹ ವೈಜನಾಥ್ ಪಾಟೀಲ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡೋದಾಗಿ ಹೇಳಿದ್ದಾರೆ. ನಾನು ಏನು ಆರ್ಟಿಕಲ್ 371 ಜಾರಿ ವಿಷಯದಲ್ಲಿ ರಾಜ್ಯ ಸಮ್ಮಿಶ್ರ ಸರ್ಕಾರ ಇರಬಹುದು, ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಸಹ ನೆಗ್ಲೆಕ್ಟ್ ಮಾಡಿದೆ. ಹೀಗಾಗಿ ಇದರಿಂದ ಬೇಸತ್ತು ನಾನು ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡೋದಾಗಿ ಹೇಳಿದ್ದಾರೆ. ಇದರಿಂದಾಗಿ ಏನು ಒಂದು ಪ್ರಮುಖ ಲಿಂಗಾಯತ ನಾಯಕ ಏನು ಸಮುದಾಯದ ಒಂದು ಲಿಂಗಾಯತ ಸಮುದಾಯದ ಒಬ್ಬ ನಾಯಕರು ಮತ್ತೆ ಕಾಂಗ್ರೆಸ್ ತೋರ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಮಾಜಿ ಸಚಿವರಾದಂತಹ ಮಾಲಿಕಾಯಿ ಗುತ್ತೇದಾರರು ಕಾಂಗ್ರೆಸ್ ತೋರಿದ್ದಾರೆ. ಅವರ ನಂತರ ಬಾಬುರಾವ್ ಚಿಂಚನಸೂರು ಕಾಂಗ್ರೆಸ್ ತೊರೆದಿದ್ರು. ಅದಾದ ನಂತರ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಗುಡ್ ಬೈ ಹೇಳಿದ್ದಾರೆ. ಇದೀಗ ಏನು ಪ್ರಮುಖ ಲಿಂಗಾಯತ್ ಕೋಮಿಗೆ ಸೇರಿದ ನಾಯಕರು ಒಬ್ರು ಕಾಂಗ್ರೆಸ್ ಬಿಡ್ತಾ ಇರೋದ್ರಿಂದಾಗಿ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಂತಾನೆ ಹೇಳ್ಬೋದು. ಅದರಲ್ಲೂ ಏನು ಸೋಲರಿದೆ ಸರ್ದಾರ್ ಅಂತ ಅನ್ಸ್ಕೊಂಡಿರಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಚುನಾವಣಾ ಸಿದ್ಧತೆಯಲ್ಲಿ ರೆಡಿ ಆಗಿರ್ಬೇಕಾದ್ರೆ ಈ ರೀತಿ ಶಾಕ್ ಮೇಲೆ ಶಾಕ್ ಬರ್ತಾ ಇರೋದು ಒಂದ್ ರೀತಿಯಲ್ಲಿ ಕಾಂಗ್ರೆಸ್ಗೆ ಒಂದು ತಳಮಳ, ಕಾಂಗ್ರೆಸ್ ವಲಯದಲ್ಲಿ ತಳಮಳ ಉಂಟು ಮಾಡಿದೆ. ಈಗಾಗಲೇ ರಾಜೀನಾಮೆ ಕೊಡೋದಾಗಿ ಹೇಳಿದ್ದಾರೆ ಮತ್ತು ಏನು ಕಾಂಗ್ರೆಸ್ ನಾಯಕರಿಗೆ ತಮ್ಮ ರಾಜೀನಾಮೆ ಪತ್ರ
ಕಳಿಸ್ಕೊಡ್ತಾ ಇದ್ದೀನಿ ಅಂತ ವೈಜನಾಥ್ ಪಾಟೀಲ್ ಹೇಳಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಅಂದ್ರೆ ಮತ್ತೆ ಯಾರು ಲೀಡರ್ಸ್ ಕಾಂಗ್ರೆಸ್ ತೋರಿತಾರೆ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಈಗ ಈ ಮೊನ್ನೆ ಅಷ್ಟೇ ಪ್ರಿಯಾಂಕಾ ಖರ್ಗೆ ಅವರು ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಬಿಜೆಪಿ ನಾಯಕರು ನಮ್ಮ ಕಡೆ ಬರ್ತಾರೆ ನೋಡಿ ಅನ್ನೋಂತ ಹೇಳಿಕೆ ಕೊಟ್ಟ ಬೆನ್ನ ಹಿಂದೆ ವೈಜನಾಥ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ಇದು ಏನು ಒಂದ್ ರೀತಿಯಲ್ಲಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ರಾಜಕೀಯ ತಂತ್ರಗಾರಿಕೆ ಪ್ರತಿತಂತ್ರಗಾರಿಕೆ ನಡೆದಿದೆ ಅಂತ ಹೇಳ್ಬೋದು. ಒಟ್ಟಾರೆ ಯಾವ ನಾಯಕರು ಯಾವ ಕಡೆ ಹೋಗ್ತಾರೆ ಅನ್ನೋದು ಪ್ರಶ್ನೆ ಎದುರಾಗಿದೆ ಪೃಥ್ವಿರಾಜ್. ಮತ್ತೊಂದ್ ಕಡೆ ಶಿವರಾಮ್ ಅಸುಂಡಿ ಇಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ನೆಲುಬಾಗಿದ್ದಂತವರೆಲ್ಲರೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಬಾಬುರಾವ್ ಚಿಂಚನಸೂರ್ ಅವರಾಗಿರ್ಬೋದು, ಹಾಗೆ ಮತ್ತೊಂದ್ ಕಡೆ ಮಾಲಿಕಯ್ಯ ಗುತ್ತೇದಾರ್ ಅವರು, ಈಗ ಜಾಧವ್ ಅವರು ಕೂಡ ಬಿಟ್ಟು ಹೋದ್ರು. ವೈಜನಾಥ್ ಪಾಟೀಲ್ ಅವರು ಬಿಟ್ರೆ ಇಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯ ಕಲಬುರಗಿ ಕ್ಷೇತ್ರದಲ್ಲಿ 8.5 ಲಕ್ಷ ಮತದಾರರಿದ್ದಾರೆ. ಪ್ರಮುಖ ನಾಯಕರು ಕೂಡ ವೈಜನಾಥ್ ಪಾಟೀಲ್ ಅವರು. ಇವ್ರು ಕೈ ಕೊಟ್ರೆ ಎಷ್ಟು ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಅಂತ. ಪೃಥ್ವಿರಾಜ್, ಖಂಡಿತವಾಗಿಯೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದು ಹಿನ್ನಡೆ ಆಗಲಿದೆ. ಯಾಕಂದ್ರೆ ಈ ಇಲ್ಲಿವರೆಗೂ ಏನು ಪಕ್ಷ ತೊರೆದಿದ್ರು, ಹಿಂದುಳಿದ ವರ್ಗದ ನಾಯಕರು ತೊರೆದಿದ್ರು ಮತ್ತು ಏನ್ ದಲಿತ ಸಮುದಾಯಕ್ಕೆ ಸೇರಿದ ನಾಯಕರು ತೊರೆದಿದ್ರು. ಆದ್ರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ನಾಯಕರು ಯಾರೂ ಪಕ್ಷ ತೊರೆದಿದ್ದಿಲ್ಲ. ಆದ್ರೆ ಪ್ರಥಮವಾಗಿ ಏನು ವೈಜನಾಥ್ ಪಾಟೀಲ್ ಅವರು ಪಕ್ಷ ತೊರೆಯೋದಾಗಿ ಹೇಳಿದ್ದಾರೆ ಮತ್ತು ರಾಜೀನಾಮೆ ಕೊಡೋದಾಗಿ ಹೇಳಿದ್ದಾರೆ. ಇದರಿಂದಾಗಿ ದೊಡ್ಡ ಹೊಡೆತ ಆಗೋದು ಖಂಡಿತವಾಗಿಯೂ ದೊಡ್ಡ ಹೊಡೆತ ಬೀಳುತ್ತೆ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿರೋದು 8.5 ಲಕ್ಷ ಮತದಾರರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಆಗಿದ್ದಾರೆ. ಹೀಗಾಗಿ ವೈಜನಾಥ್ ಪಾಟೀಲ್ ಪಕ್ಷ ತೊರೆಯೋದ್ರಿಂದಾಗಿ ಒಂದು ಲಿಂಗಾಯತ ಮತಗಳು ಏನು ಕಾಂಗ್ರೆಸ್ ಸೆಳೆಯುವಲ್ಲಿ ಒಂದಷ್ಟು ಹಿನ್ನಡೆ ಆಗಲಿದೆ ಅನ್ನೋದು ಮಾತಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ನಿಮ್ಮೆಲ್ಲ ಮಾಹಿತಿಗೆ.